ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಶಿವಪ್ರಸಾದ್, ಭಗವಂತ, ಮಗನಿಗೆ ಅಪ್ಪ ಹೇಗೆ ಬೇಕು ಹಾಗೆ ಅಪ್ಪನಿಗೆ ಮಗನೂ ಬೇಕಲ್ವ ಶಿವಪ್ರಸಾದ್? ಈ ಹಾಡಲ್ಲಿ ನೆಕ್ಸ್ಟ್ ಲೈನ್ ಅದೇ ಭಗವಂತ. ನಾನು ಹಾಡೋಷ್ಟರಲ್ಲಿ ನೀನೇ ನನ್ನ ತಡೆದೆ. ಹಾಡು ಹಾಡಿದ್ರೆ ಸಾಕಾಗಲ್ಲ, ಅದ್ರ ಸಾರನ್ನು ತಿಳ್ಕೊಂಡಿರ್ಬೇಕಲ್ಲ. ಈ ಹಾಡಿನ ಅರ್ಥ ನನಗೆ ಗೊತ್ತು ಭಗವಂತ. ಹಾಗಿದ್ರೆ ನಿನ್ ತಂದೆಗೆ ನೋವಾಗೋ ರೀತಿ ನಡ್ಕೊಂಡಿದ್ಯಾಕೆ? ನಾನಾ ನಮ್ಮ ತಂದೆಗೆ ನೋವಾಗುವಾಗ ನಡ್ಕೊಂಡ? ಚಾನ್ಸೇ ಇಲ್ಲ ಭಗವಂತ. ನೀನು ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ಯಾ? ಈ ಜಗತ್ತಲ್ಲಿ ನಿನ್ ಬಗ್ಗೆ ಅಪಾರವಾಗಿ ಅರ್ಥ ಮಾಡ್ಕೊಂಡಿರೋ ಏಕೈಕ ಆತ್ಮ ಅಂದ್ರೆ ಅದು ನಾನೇ. ಹಾಗಿದ್ಮೇಲೆ ನಿನ್ನನ್ನು ನಾನು ಅಪಾರ್ಥ ಮಾಡ್ಕೊಂಡಿದ್ದೀನಿ ಅಲ್ವಾ? ನಿನ್ನ ಮಾತು ತುಂಬ ಒಗಟಾಗಿದೆಯಲ್ಲ ಭಗವಂತ. ಅರ್ಥ ಆಗದೆ ಇರೋ ಮಾತಿಗೆ ಒಗಟು ಅಂತ ಹೇಳೋಕ್ಕಾಗಲ್ಲ. ನಿಧಾನವಾಗಿ ಅರ್ಥ ಆಗೋ ಮಾತಿಗೆ ಒಗಟು ಅಂತ ಹೇಳ್ಬೋದು. ಓ, ನಿಧಾನಕ್ಕೆ ಅರ್ಥ ಆಯ್ತು. ಬೆಳಗ್ಗೆ ಆಗಿದ್ರ ಬಗ್ಗೆ ಹೇಳ್ತಾ ಇದೆಯಾ? ಲೆಟ್ ಮಿ ಎಕ್ಸ್ಪ್ಲೈನ್ ಭಗವಂತ. ಇವತ್ತು 2 ಘಟನೆ ನಡೀತು. 1, ಹಿತ್ಲಲ್ಲಿ ನಮ್ಮಪ್ಪ ಬಟ್ಟೆ ಒಗೆದು ಒಣಗಾಕ್ತಾ ಇದ್ರು. 2, ಅದನ್ನು ನೋಡಿ ಕೋಪ ಮಾಡಿಕೊಂಡು ನನ್ನ ಗಿರಿಗೆ ಚೆನ್ನಾಗಿ ಬೈದೆ. ಇಷ್ಟೇ ಭಗವಂತ ಆಗಿದ್ದು. ನೀನ್ ಗಿರಿಗೆ ಬೈದೆ, ಆದ್ರೆ ತುಂಬಾ ನೋವಾಗಿದ್ದು ನಿನ್ ತಂದೆಗೆ ಶಿವಪ್ರಸಾದ್. ಇದೇನು ಭಗವಂತ ಉಲ್ಟಾ ಹೇಳ್ತಾ ಇದೆಯಾ? ಅಲ್ಲ, ಬೇಜಾರಾಗಿದ್ರೆ ಗಿರಿಗಾಗಿರ್ಬೇಕು. ನಾನು ಅಪ್ಪನ ಪರವಾಗಿ ತಾನೇ ಮಾತಾಡಿದ್ದು. ಅಪ್ಪನಿಗೆ ಯಾಕೆ ಬೇಜಾರಾಗಬೇಕು? ಇದನ್ನೇ ಸಂಬಂಧ ಅಂತ ಹೇಳೋದು ಶಿವಪ್ರಸಾದ್. ಈ ಸಂಬಂಧಗಳು ನದಿಗಳ ಹಾಗೆ. ಎಲ್ಲೋ ಬಿದ್ದು ಮಳೆಗೆ ಇನ್ನೆಲ್ಲೋ ಉಕ್ಕಿ ಹರಿಯುತ್ತೆ, ಇನ್ನೆಲ್ಲೋ ತುಂಬಿದ್ರೆ ಇನ್ನೆಲ್ಲೋ ಫಲ ಕೊಡುತ್ತೆ, ಮತ್ತೆಲ್ಲೋ ಪ್ರವಾಹ ಬರುತ್ತೆ. ಅಂದರೆ ನಾನು ಗಿರಿಗೆ ಬೈದಿದ್ದು ಅಪ್ಪನಿಗೆ ನೋವಾಗಿದೆ ಅಂತ ಹೇಳ್ತಾ ಇದೆಯಾ? ಅಲ್ಲ ಭಗವಂತ, ನಾನು ಅಪ್ಪನ ಒಳ್ಳೇದಕ್ಕೆ ಅಲ್ವಾ ಹೇಳಿದ್ದು? ಆದ್ರೆ ಹೇಳೋ ದಾಟಿ ಹೇಗಿತ್ತು ಶಿವಪ್ರಸಾದ್? ವಯಸ್ಸು ಮೀರಿದಂತೆ ಮನಸ್ಸು ಮೃದುವಾಗುತ್ತೆ, ಕನಸು ಆರಿ ಹೋಗುತ್ತೆ, ಬುದ್ಧಿ ಹಗುರಾಗುತ್ತೆ, ವಿದ್ಯೆ ತೇಲಿ ಹೋಗುತ್ತೆ, ನಗು ಉಳಿದು ಹೋಗುತ್ತೆ, ಜೀವನ ಮಗುವಿನ ಹಂತಕ್ಕೆ ಬಂದು ನಿಲ್ಲುತ್ತೆ. ಅಂತಹ ಸಂದರ್ಭದಲ್ಲಿ ನೀವಾಡೋ ಮಾತುಗಳು ಅವರ ಕಿವಿಯನ್ನು ಚುಚ್ಚದಂತಿರಬೇಕು, ಮನಸ್ಸು ಮೆಚ್ಚುವಂತಿರಬೇಕು, ನಡೆ ಸ್ಥಿತವಾಗಿರಬೇಕು, ನುಡಿ ವ್ಯವಸ್ಥಿತವಾಗಿರಬೇಕು, ಪ್ರೀತಿ ಅಪ್ಪುವಂತಿರಬೇಕು, ಸ್ನೇಹ ಒಪ್ಪುವಂತಿರಬೇಕು, ಪ್ರಶ್ನೆ ಹಿತವಾಗಿರಬೇಕು, ಉತ್ತರ ಮಿತವಾಗಿರಬೇಕು, ಸಲುಗೆ ಸ್ಫುಟವಾಗಿರಬೇಕು, ಸನಿಹ ಅಪ್ಪಟವಾಗಿರಬೇಕು, ಬಂಧ ಸಡಿಲವಾಗಿರಬೇಕು, ಸಂಬಂಧ ಮಡಿಲಾಗಿರಬೇಕು. ಕರೆಕ್ಟಾಗಿ ಹೇಳಿದೆ ಭಗವಂತ. ಅದು ಅಪ್ಪನ ವಿಷಯದಲ್ಲಿ ನಾನು ಸ್ವಲ್ಪ ಸೂಕ್ಷ್ಮ, ಅದಕ್ಕೆ ತಡ್ಕೊಳಕ್ಕಾಗದೆ ಗಿರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಅದರಿಂದ ಅಪ್ಪನಿಗೆ ಹರ್ಟಾಗಿ ಅವ್ರ ಮನಸ್ಸಿಗೆ ಇಷ್ಟೊಂದು ನೋವಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗ ಗಿಲ್ಟ್ ಫೀಲ್ ಆಗ್ತಾ ಇದೆ. ಹಾಗಿದ್ರೆ ಮುಂದೆ ಏನು ಮಾಡಬೇಕು ಅಂತಿದ್ದೆ ನಿನ್ನ ಅಂತರಾತ್ಮ? ಈಗಲೇ ಹೋಗಿ ಮಾತಾಡು ಅಂತ ಹೇಳ್ತಿದೆ. ಹಾಗಾದ್ರೆ ಹೋಗಿ ಮಾತಾಡು. ಹಾಂ. ಬೇಡ ಭಗವಂತ, ನಮ್ಮ ತಂದೆ ಈ ಥರ ಬೇಜಾರಾದಾಗ ಸ್ವಲ್ಪ ಹೊತ್ತು ಅವ್ರನ್ನ ಒಂಟಿಯಾಗಿ ಬಿಟ್ಬಿಟ್ರೆ ಆಮೇಲೆ ಅವರಾಗವರೇ ಸರೋಗ್ಬಿಡ್ತಾರೆ. ಬೆಳಗ್ಗೆ ಹೋಗಿ ಮಾತಾಡ್ತೀನಿ. ಶಿವಪ್ರಸಾದ್, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಅವಸರ ಇಲ್ಲದೆ ಇದ್ರೆ ಅಪಘಾತಕ್ಕೆ ಕಾರಣ ಆಗುತ್ತೆ. ಯೋಚನೆ ಮಾಡು. ಅವಸರ ಅಪಘಾತ, ಅಪಘಾತ ಅವಸರ. ಅದು ಭಗವಂತ. ಹಾಂ ಹಾಂ, ಒಗಟ್ಟು ಹೇಳಿ ಹೊರಟೋದ್ಯಾ? ಹೋಗೋದು ಹೋದೆ. ಆ ಒಗಟನ್ನು ಬಿಡಿಸ್ಬಿಟ್ಟಾದರೂ ಹೋಗಬಾರ್ದಿತ್ತ? ಎನಿವೇಸ್, ಬೆಳಗ್ಗೆ ಹೋಗಿ ಫಸ್ಟ್ ಅಪ್ಪನ ಹತ್ರ ಸಾರಿ ಕೇಳಿ ಆಮೇಲೆ ಗಿರಿ ಹತ್ರ ಸಾರಿ ಕೇಳ್ತೇನೆ. ದೇವ್ರೆ ದೇವ್ರೆ, ಮನೆ ಎಲ್ಲ ಹುಡುಕಿದ್ರು ಎಲ್ಲೂ ಮಾವ ಕಾಣಿಸ್ತಿಲ್ವಲ್ಲ, ಎಲ್ಲಪ್ಪ ಹೋದ್ರು? ಅಮ್ಮ, ಹಿತ್ಲ ನೋಡ್ದೆ, ತಾತ ಅಲ್ಲೆಲ್ಲೂ ಇಲ್ಲ. ಆಮೇಲೆ ಸಂಧ್ಯಾ ಆಂಟಿನೂ ಕೇಳಿದೆ, ಅವರು ನೋಡ್ಲಿಲ್ಲ ಅಂದ್ರು. ಅಯ್ಯೋ ದೇವ್ರೆ. ಅಮ್ಮ, ಅಂಗಡಿ ಹತ್ರ ಹೋದೆ, ಹೋಟೆಲ್ ಹತ್ರ ಹೋದೆ, ಎಲ್ಲೂ ಇಲ್ಲ ತಾತ. ಅಯ್ಯೋ, ಬೆಳಗ್ಗೆನೆ ಮಾವ ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಏನಪ್ಪ ಕತೆ?
ಎಲ್ಲ ನಿನ್ನಿಂದಾನೇ ಆಗಿರೋದು. ಅಮ್ಮ ಸುಮ್ಮನೆ ಅವನಿಗೆ ಯಾಕೆ ರೇಗ್ತೀಯಾ? ಮನೇಲಿ ನೆನ್ನೆಯಿಂದ ನಡೆದಿರೋ ಎಲ್ಲ ಘಟನೆಗಳಿಂದ ಅವ್ರಿಗೆ ಬೇಜಾರಾಗಿರ್ಬೋದು. ಎಲ್ಲ ಹೋಗಿರ್ತಾರೆ, ಬರ್ತಾರೆ ಬಿಡು. ಇಲ್ಲ ಪ್ರಣಿ, ಹಾಗೆಲ್ಲ ಹೇಳ್ದೆ ಕೇಳ್ದೆ ಮಾವ ಎಲ್ಲಿಗೂ ಹೋಗಲ್ಲ. ನಾವುಗಳೆಲ್ಲ ಏನಾದರೂ ತಪ್ಪು ಮಾಡಿದ್ರೆ ನಮಗೆ ತಿದ್ದಿ ಬುದ್ಧಿ ಹೇಳಬೇಕಾದವ್ರು ಅವರು. ಅವರೇ ಕಾಣಿಸ್ತಿಲ್ಲ ಅಂದರೆ ನಂಗೆ ಕೈ ಕಾಲಾದರೂ ಆಡುತ್ತಾ ಹೇಳು. ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ. ತಾತಂಗೆ ನಾನು ಸಾರಿ ಕೇಳ್ದೆ ತಾನೆ. ಅವ್ರು ನನ್ನ ಬೆಸ್ಟ್ ಫ್ರೆಂಡು. ನಾನು ಅವ್ರಿಗೆ ಹರ್ಟ್ ಮಾಡ್ತೀನ? ಏನೋ ಫ್ರೆಂಡು ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ಅದರಲ್ಲೂ ತಾತ ನನಗೆ ಯಾವತ್ತೂ ಬೈದಿರಲಿಲ್ಲ. ಅವ್ರು ಬೈದಾಗ ನಾನೇ ಕನ್ಫ್ಯೂಸ್ ಆಗಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ. ಸ್ಕಂದ ಇದಕ್ಕೆ ಹೇಳೋದು, ಏನಾದರೂ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಅಂತ. ವಯಸ್ಸಾದವ್ರ ಮನಸ್ಸು ತುಂಬ ಸೂಕ್ಷ್ಮ. ಇವಾಗ ಹೇಳಿ ಏನು ಪ್ರಯೋಜನ ಇಲ್ಲ. ಇವಾಗ ಉಳ್ದಿರೋದು ಒಂದೇ ದಾರಿ. ಮಾವ ದೇವಸ್ಥಾನದಲ್ಲೂ ಪಾರ್ಕಲ್ಲೂ ಇರಲೇಬೇಕು. ಅಲ್ಲೇ ಹೋಗಿ ಹುಡ್ಕೋಣ, ನಡೀರಿ. ಕೇಳಿ ಪ್ರಯೋಜನ ಇಲ್ಲ ಗಿರಿ. ಪಾರ್ಕು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದೆ. ಅಲ್ಲೆಲ್ಲೂ ಅಪ್ಪ ಇಲ್ಲ. ಅಕ್ಕಪಕ್ಕದವ್ರನ್ನೂ ವಿಚಾರಿಸ್ದೆ, ಯಾರು ಅಪ್ಪನ ನೋಡಿಲ್ಲ ಅಂತ ಹೇಳಿದ್ರು. ರೀ, ನಾವು ತಪ್ಪು ಮಾಡಿಬಿಟ್ವಾ? ಇಲ್ಲ ಅಮ್ಮ, ತಪ್ಪು ಮಾಡಿದ್ದು ನಾನು. ಅಪ್ಪ, ನಾನು ತಾತನ ಹತ್ರ ಆ ರೀತಿ ಬೇಕು ಅಂತ ಮಾತಾಡಿಲ್ಲ ಅಪ್ಪ. ಕಂದ, ಸಮಾಧಾನ ಮಾಡ್ಕೊ. ಅಪ್ಪ ಹಾಗೆ ಅಲ್ವಾ, ಸ್ವಲ್ಪ ಕೋಪ ಜಾಸ್ತಿ. ಬೇಜಾರು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಹೋಗಿ ಕೂತಿರ್ತಾರೆ. ಅವ್ರಿಗೂ ನಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗಲ್ಲ. ಆದಷ್ಟು ಬೇಗ ಬಂದ್ಬಿಡ್ತಾರೆ. ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಪ್ಪ, ರಾಮಿಸ್ ತಾತ ಬರ್ತಾರಲ್ವಾ? ಬರ್ತಾರೆ ಬರ್ತಾರೆ. ಕಿರಿ, ಮಕ್ಕಳಿಗೆ ಸಮಾಧಾನ ಮಾಡಬೇಕು. ನೀನೇ ಹೀಗೆ ಅಳ್ತಾ ಇದ್ರೆ ಆಫೀಸಲ್ಲಿ ನಾನು ನೆಮ್ಮದಿಯಾಗಿರೋಕ್ಕಾಗತ್ತಾ? ನನಗೆ ಆಫೀಸಿಗೆ ಟೈಮ್ ಆಯಿತು. ಏನಾರು ಇದ್ರೆ ಕಾಲ್ ಮಾಡು. ಅಪ್ಪ ಭಗವಂತ, ಮಾವ ಎಲ್ಲೇ ಇದ್ರು ಹುಷಾರಾಗಿ ಅವ್ರ ಮನೆಗೆ ವಾಪಸ್ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಸೂಪರ್ ಸೂರಿ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಏನಕ್ಕೆ ಲೈವ್ ಬಂದಿದ್ದೀನಿ ಅಂತಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡಿದರೆ ನಿಮ್ಮ ಆಶ್ರಮಕ್ಕೆ ಹೇಗೆ ಸೇರ್ಕೊಳ್ಳೋದು ಅಂಡ್ ಅದ್ರ ಪ್ರೊಸೀಜರ್ ಏನು ಅಂತ. ಹಾಂ, ನೋಡಿ ಇಲ್ಲೊಬ್ಬ ಮನುಷ್ಯ ಬಂದಿದ್ದಾನೆ. ಇವನ ಹೆಸರೇನು, ಇವನು ಯಾಕೆ ಬಂದ, ಇವನು ಯಾರು ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಏಯ್, ಯಾಕೆ ಅವ್ರಿಗೆ ಅವನಿಗೆ ಇವನು ಅಂತತ್ಯಾ? ಅವ್ರಿಗೆ ವಯಸ್ಸಾಗಿಲ್ವೇನೋ? ಅದಕ್ಕೆ ಅಪ್ಪ ಹೇಳ್ತಾ ಇರೋದು, ನಿಂಗೆ ಒಂಚೂರು ಗೊತ್ತಾಗಲ್ಲ, ಸುಮ್ಮನೆ ನೋಡಿ ಫ್ರೆಂಡ್ಸ್. ಹಿಂಗೆ ವಯಸ್ಸಾದವ್ರು ಬಂದು ನಿಂತ್ಕೊಳ್ತಾರೆ, ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಾರೆ. ಅದು ನಮ್ಮ ಅಪ್ಪ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಒಳಗೆ ಬಿಟ್ಕೊಂಡ್ಬಿಡ್ತಾರೆ. ಬರೀ ಇದೇ ಆಯಿತು. ಯಾರೊಬ್ರು ಕಮೆಂಟ್ ಹಾಕಿದ್ದೀರಾ, ಒಬ್ಬರನ್ನ ಬಿಟ್ಕೊಂಡ್ರೆ ಏನಾಯಿತು ಅಂತ. ಹೇಳ್ತೀನಿ ನಿಮಗೆ ಏನು ಅಂತಂದರೆ, ನೋಡಿ ಇವ್ರಿಗೆ ಪೇಸ್ಟು, ಬ್ರಷು, ಬಟ್ಟೆ, ತಟ್ಟೆ, ಊಟ, ಲೋಟ ಎಲ್ಲ ನಾವೇ ನೋಡ್ಕೊಬೇಕು. 3 ಹೊತ್ತು ಒಳ್ಳೆ ಊಟ. ಆಮೇಲೆ ಇವ್ರ ಮಾತ್ರೆಯಿಂದ ಹಿಡಿದು ಆಸ್ಪತ್ರೆ ಖರ್ಚು ನಾವೇ ನೋಡ್ಕೊಬೇಕು. ಏಯ್, ಸ್ವಲ್ಪ ಸುಮ್ಮನಿರ್ತೀಯಾ? ನೋಡು, ಇಲ್ಲಿಗೆ ಬರೋರೆಲ್ಲ ಮನಸ್ಸು ನೋಯಿಸ್ಕೊಂಡೇ ಬಂದಿರ್ತಾರೆ. ಹೀಗೆಲ್ಲ ಮಾತಾಡಿ ಅವ್ರ ಮನಸ್ಸನ್ನ ನೋಯಿಸ್ಬೇಡ. ನಾನು ಇಲ್ದಿರೋದು ಏನಪ್ಪ ಮಾತಾಡಿದೆ? ಇರೋದನ್ನ ತಾನೇ ಹೇಳ್ತಾ ಇರೋದು. ತಾತ, ಎಲ್ಲಿಂದ ಬಂದೆ? ನಿಮ್ಮನ್ನೇ ಕೇಳ್ತಾ ಇರೋದು. ತಾತ, ಕಿವಿ ಕೇಳ್ತಿಲ್ವಾ? ನಿನ್ಗೆ ಕೇಳ್ತಿರೋದು. ಎಲ್ಲಿಂದ ಬಂದೆ? ಥೋ, ಹೋಗ್ಲಿ, ಯಾಕೆ ಬಂತೆ ಅಂತನಾದ್ರು ಹೇಳಪ್ಪ. ಈಗ ನೀನು ಹೇಳಿಲ್ಲ ಅಂದರೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಬಿಡ್ತೀನಿ ನೋಡು. ಏಯ್, ನೀ ಸ್ವಲ್ಪ ಸುಮ್ಮನಿರೋ. ಇಲ್ಲಿ ನೋಡಿ, ನಿಮ್ಮ ನೋಡ್ತಿದ್ರೆ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಮನಸ್ಸಲ್ಲಿ ತುಂಬ ನೋವಿಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಅನಿಸ್ತಾ ಇದೆ. ನೀವು ಇಲ್ಲಿ ಆರಾಮಾಗಿರ್ಬೋದು, ಆದರೆ
ನೀವು ನಿಮ್ಮ ಮಗನ ಹೆಸರು ಅಥವಾ ನಿಮ್ಮ ಅಡ್ರೆಸ್ ಕೊಟ್ಟರೆ ಕಡೆ ಪಕ್ಷ ಸಮಸ್ಯೆ ಏನು ಅಂತ ಕೇಳಿ ತಿಳ್ಕೊಂಡು ಅದನ್ನು ಬಗೆಹರಿಸೋ ಪ್ರಯತ್ನ ಮಾಡ್ಬೋದು. ಎಲ್ಲ ಸರಿ ಹೋದರೆ ನೀವು ಒಟ್ಟಾಗಿರ್ಬೋದಲ್ವಾ? ಅಯ್ಯಯ್ಯೋ, ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ. ನೋಡಿ, ನನ್ನ ಮಗ ಸೊಸೆ ಮೊಮ್ಮಕ್ಕಳಿಗೆ ಮಾತ್ರ ನಾನು ಇಲ್ಲಿರೋ ವಿಷಯ ಗೊತ್ತಾಗಬಾರ್ದು. ನಿಮಗೆ ಇಷ್ಟ ಇದ್ದರೆ ಇಟ್ಕೊಳ್ಳಿ, ಇಲ್ಲದೆ ಆದರೆ ಆಯ್ತಾಯ್ತು, ಬರೋರೆಲ್ಲ ಈ ಕಣ್ಣೀರು ಹಾಕೊಂಡು ಡೌಗಳೇ ಮಾಡೋದು. ನೋಡು, ಎಕ್ಸ್ಟ್ರಾ ಬೆಡ್ ಗಿಡ್ಡೆಲ್ಲ ಕೇಳಬಾರ್ದು. ಚಾಪೆ ಕೊಡ್ತೀವಿ, ಅದ್ರ ಮೇಲೆ ಮಲ್ಕೋಬೇಕು. ನಡೀರಿ. ನೋಡಿ, ಅವನ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ, ನೀವು ಇಲ್ಲಿ ನಿಶ್ಚಿಂತೆಯಿಂದಿರಿ. ಬನ್ನಿ ಬನ್ನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇರಲಿ, ನಡೀರಿ. ಎಲ್ಲಿ ಹುಡುಕಿದ್ರು ಅಪ್ಪ ಸಿಗಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಲ್ಲ, ಏನು ಅನಿಸ್ತಾ ಇಲ್ವಾ ನಿನಗೆ? ರೀ, ಪದೇ ಪದೇ ಯಾಕ್ರಿ ನನ್ನ ಮೇಲೆ ಹೀಗೆ ರೇಗ್ತಿದ್ದೀರಾ ನೀವು? ರೇಗ್ದೆ ಇನ್ನೇನು ಮಾಡಲಿ? ನಿನ್ನಿಂದ ತಾನೆ ಅಪ್ಪ ಹೋಗಿರೋದು. ಎಲ್ಲಿ ಹೋದ್ರು, ಏನು ಮಾಡ್ತಾ ಇದ್ದಾರೋ? ನೀನು ಸರಿಯಾಗಿದ್ದಿದ್ರೆ ಅವ್ರು ಯಾಕೆ ಹೋಗಿರೋರು? ರೀ, ನಾನು ಸರಿಯಾಗೇ ಇದ್ದೀನಿ ರೀ. ಮಾವನ್ನ ಹೆಜ್ಜೆ ಹೆಜ್ಜೆಗೂ ಗಮನ ಇಟ್ಟು ನೋಡ್ಕೋತಾ ಇದ್ದೀನಿ. ಅಯ್ಯಯ್ಯೋ, ಬೆಳಗ್ಗೆ 8 ಗಂಟೆ ಆಗೋಯ್ತು. ಮಾವ ಶುಗರ್ ಪೇಷಂಟು, ಪಾಪ ಅವ್ರಿಗೆ ಹಸುವಾಗ್ತಿರುತ್ತೇನೋ ಅಂತ ಗಡಿಬಿಡಿನಲ್ಲಿ ತಿಂಡಿ ಮಾಡಿಕೊಡ್ತೀನಿ. ಬೆಳಗ್ಗೆ 10 ಗಂಟೆ ಆಯಿತು, ಅವರಿಗೆ ಟೀ ಕುಡಿಬೇಕು ಅಂತ ಅನಿಸ್ತಿರುತ್ತೆ. ಅವ್ರಾಗವ್ರೆ ಅಂತೂ ಬಾಯ್ಬಿಟ್ಟು ಕೇಳಲ್ಲ, ನಾನೇ ಮಾಡಿಕೊಟ್ಬಿಡೋಣ ಅಂತ ಅವ್ರಿಗೆ ಟೀನು ಮಾಡಿಕೊಡ್ತೀನಿ. ಮಕ್ಕಳು ಮಾವನ ಜೊತೆ ಆಟ ಆಡೋವಾಗ ಏಯ್ ಹೋಗ್ರೋ ಓದ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲಿ ಮಾವಂಗೆ ಸೊಸೆ ಮೊಮ್ಮಕ್ಕಳನ್ನ ನನ್ನ ಹತ್ರ ಬಿಡೋದೇ ಇಲ್ಲ ಅನ್ಸ್ಬಿಡುತ್ತೋ ಅಂತ ಅವ್ರಾಗವ್ರೆ ಏಯ್ ಓದ್ಕೊಳ್ರೋ ಅಂತ ಹೇಳೋವರೆಗೂ ನಾನು ಸುಮ್ಮನೆ ಕಾಯ್ತೀನಿ. ಎಲ್ಲಿ ಮಾವಂಗೆ ಖಾರ ಜಾಸ್ತಿ ಆಗ್ಬಿಡುತ್ತೋ ಅಂತ ಸ್ವಲ್ಪ ಸಪ್ಪೆ ಅಡುಗೆನೆ ಮಾಡ್ತೀನಿ. ನಮಗ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಕಮ್ಮಿ ಅನಿಸ್ಬಾರ್ದು ಅಂತ ಪ್ರತಿ ಕ್ಷಣನೂ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಬದುಕ್ತಿರೋಳು ನಾನು. ಅಂಥದ್ರಲ್ಲಿ ನನಗೆ ಹೀಗೆಲ್ಲ ಮಾತಾಡ್ತಿರಲ್ಲ, ದೇವ್ರ ಮೆಚ್ತಾನ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅಪ್ಪ ಹೋಗಿರೋದು ನನ್ನಿಂದ ಅಂತನಾ? ಚಿಕ್ಕ ವಯಸ್ಸಿಂದ ಅಪ್ಪನಿಗೋಸ್ಕರ ಬದುಕ್ತಾ ಇದ್ದೀನಿ ನಾನು. ಅಮ್ಮ ಹೋದ್ಮೇಲೆ ಈ ಮನೆ ಮುಗ್ದೇ ಹೋಯ್ತು, ಹೆಣ್ಣಿಲ್ಲದ ಸಂಸಾರ ತುಂಬಾ ದಿನ ಉಳಿಯಲ್ಲ ಅಂತ ಊರವರೆಲ್ಲ ಆಡ್ಕೋತಾ ಇದ್ರು. ಆಗ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಅಪ್ಪನ ಮಗು ತರ ನೋಡ್ಕೊಂಡಿದ್ದೀನಿ ನಾನು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಅಂತ ಹಿರಿ ಜೀವನ ಹೊರಗೆ ಕಳಿಸಿ ಈಗ ಭಾಷಣ ಬಿಗಿತಾ ಇದೆಯಾ? ಭಾಷಣ ನಿನ್ನ ಮೆಸ್ತಾನ ದೇವ್ರು? ಏನ್ರಿ ನೀವು ಮಾತಾಡೋದು ನೋಡಿದ್ರೆ ನಾನೇ ಮಾವನ್ನ ಕತ್ತಿಡ್ದು ಆಚೆ ದಬ್ಬಿದಿರಿ ಅನ್ನೋ ಹಾಗಿದೆ. ಆಚೆ ಹಾಕೋಕೆ ಕತ್ತಿಡ್ದು ದಬ್ಬೇಕು ಅಂತ ಏನೂ ಇಲ್ಲ, ಚುಚ್ಚು ಮಾತಾಡಿದ್ರು ಸಾಕು. ಅಕ್ಕ, ಬಾವಾ, ನಿಮಗೆ ಕೈ ಮುಗ್ದು ಬೇಡ್ಕೋತೀನಿ, ಮೊದಲು ನೀವು ಜಗಳ ಆಡೋದನ್ನ ನಿಲ್ಸಿ. ಶಿವರೇ, ನೀವು ಹಿಂಗೆ ಜಗಳ ಆಡ್ತಿಪ್ಪೋದಕ್ಕೆ ಯಜಮಾನ್ರ ಮನೆ ಬಿಟ್ಟು ಹೋದ್ದು. ಏನ್ ಕಾಶಿ ಅವ್ರೆ ಹೀಗೆ ಹೇಳ್ತೀರಾ? ಎಲ್ಲ ಆಗಿರೋದು ನನ್ನಿಂದಾನೆ ಅನ್ನೋ ಹಾಗೆ. ಬಾವಾ, ಇಬ್ರಿಗೂ ಸೇರ್ಸಿ ಹೇಳ್ತಾ ಇರೋದು. ನೀವ್ ಏನೇ ಹೇಳಿದ್ರು ನೀವು ಮಾಡಿದ ತಪ್ಪೆ. ಏನೇ ಗೌರಿ, ತಪ್ಪು ಅಂತೆಲ್ಲ ಹೇಳ್ತಿದ್ಯಾ? ನಾನಂತದ್ ಏನೇ ಮಾಡ್ದೆ? ಹಾಂಗಲ್ಲ ಗಿರ್ಜಮ್ಮ, ಒಂದು ಹಿರಿ ಜೀವದ ಮುಂದೆ ಮುದ್ದಾದ ಜೋಡಿಗಳು ಜಗಳ ಆಡ್ತಿದ್ರೆ ಅವ್ರಿಗೆ ಎಂತ ಅನ್ಸುತ್ತೆ? ಈ ಎಲ್ಲ ಜಗಳಕ್ಕೂ ನಾನೇ ಕಾರಣ ಅಂದಳಿ ಅನ್ಸೋದಿಲ್ಲ. ಅದಕ್ಕೆ ಯಜಮಾನ್ರು ಈ ಗೋಜೆ ಬೇಡ ಅಂದಳಿ ಅವ್ರ ಜಾಗ ಅವ್ರು ಹುಟ್ಕೊಂಡಿರು. ಅವ್ರ ಜಾಗನ ಅಂದ್ರೆ ಅವ್ರೆಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಹ್ಞೂ ಬಾವಾ, ಇವ್ರಿಗೀಗಷ್ಟೇ ವಿಷಯ ಗೊತ್ತಾಯ್ತು. ಮಾವ ವೃದ್ಧಾಶ್ರಮದಲ್ಲಿದ್ದಾರಂತೆ. ಗೌರಿ, ಏನೇ ಹೇಳ್ತಿದ್ಯಾ? ಮಾವ ಹೋಗಿ ವೃದ್ಧಾಶ್ರಮಕ್ಕೆ ಸೇರ್ಕೊಂಡಿದ್ದಾರ? ಅಯ್ಯೋ ದೇವ್ರೆ ದೇವ್ರೆ, ಈಗತ್ತೇನು ಪ್ರಯೋಜನ? ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ನಮ್ಮನೆ ನಮ್ಮ ಸಂಸಾರ ಅಂತ ಇದ್ರು ಅಪ್ಪ.
ಅಂಥವ್ರು ಆಶ್ರಮಕ್ಕೆ ಹೋಗಿದ್ದಾರೆ ಅಂದ್ರೆ ನಾವು ಯಾರು ಬೇಡ ಅಂತ ಅರ್ಥ. ಅವ್ರಿಗೆ ನಾವು ಯಾರು ಬೇಡವಾಗ್ಬಿಟ್ವಾ? ಏನ್ರಿ ಮಾಡೋದು ಇವಾಗ? ಅಪ್ಪ ಇಲ್ದಿರೋ ಮನೆ ನನಗೂ ಬೇಡ, ಅವ್ರಿಲ್ದಿರೋ ಮನೆ ಸ್ವರ್ಗ ಆದ್ರು ನನಗೆ ನರಕಾನೆ. ಅವ್ರೆಲ್ಲಿದ್ದಾರೋ ನಾನು ಅಲ್ಲಿಗೆ ಹೋಗ್ತೀನಿ. ರೀ, ನೀವೊಬ್ರೆ ಅಲ್ಲ, ನಾನು ಬರ್ತೀನಿ. ನೀವಷ್ಟೇ ಅಲ್ಲ, ನಾವು ನಿಮ್ ಜೊತೆ ಬರ್ತೀವಿ. ಕಷ್ಟನೋ ಸುಖನೋ ಎಲ್ರೂ ಒಟ್ಟಿಗೆ ಇರೋಣ. ನಡೀರಿ. ಹೊಸ ಎಂಟ್ರಿ ಬಂದಾಗ್ಲಿಂದಲೂ ಹೀಗೆ ಮೌನ, ಒಂದು ಮಾತು ಕೂಡ ಆಡಿಲ್ಲ. ಮೌನ ವ್ರತ ಧರಿಸಿದಾರೋ ಏನೋ. ನಾನು ನೋಡ್ತಾ ಇದ್ದೀನಿ, ಹೀಗೆ ಕೂತಿದ್ದಾರೆ. ಕೇಳ ಕೇಳು ರೀ ಸ್ವಾಮಿ, ಏನು ಮಾತಾಡ್ತಾನೆ ಇಲ್ವಲ್ಲ? ಮಾತಾಡ್ರಿ. ನಿಮ್ಮನ್ನ ಕೇಳ್ತಾ ಇರೋದು. ಮಾತಾಡ್ತಿಲ್ಲ. ಏನ್ ನಿನ್ನ ಹೆಸರು? ನಾವು ಹೀಗೆ ಇಲ್ಲಿಗೆ ಬಂದ ಹೊಸದ್ರಲ್ಲಿ ಮಂಕಾಗಿರ್ತಿದ್ವಿ. ಆಮೇಲೆ ನಮ್ಮನೆಗಿಂತ ಇಲ್ಲೇ ಚೆನ್ನಾಗಿದೆ ಅನ್ಸಿ ಶುರು ಮಾಡಿದ್ವಿ. ಈಗ ಇದೇ ನಮ್ಮ ಜಗತ್ತು. ಹೊರಗಡೆ ಇರೋರೆಲ್ಲ ಬಹಳ ಕೆಟ್ಟವರು. ಯಾಕೆಂದ್ರೆ ನಮ್ಮನ್ನು ತಂದು ಇಲ್ಲಿ ಹಾಕಿದಾರೆ ನೋಡಿ. ಅದಕ್ಕೆ ಅವ್ರ ಪಾಲಿಗೆ ನಾವೆಲ್ಲ ಕಸ. ಅದಕ್ಕೆ ಕಸ ಗುಡ್ಡೆ ಮಾಡ್ದಂಗೆ ಗುಡ್ಡೆ ಮಾಡಿ ತಂದು ನಮ್ಮನ್ನ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮ್ಮನ್ನೇನೋ ನಮ್ಮ ಮಕ್ಕಳು ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ. ನಿಮ್ದೇನ್ ಸ್ಪೆಷಲ್ಲು? ಒಬ್ರೇ ಬಂದಿದ್ದೀರಾ? ನಿಮ್ಮ ಮಕ್ಕಳು ನಿಮ್ಮ ಜೊತೆ ಬರ್ಲಿಲ್ವಾ? ನಿಮ್ಮ ಮಕ್ಳಿಗಿಂತ ನಮ್ಮ ಮಕ್ಕಳೇ ವಾಸಿ. ಛೇ, ಹಾಗೇನಿಲ್ಲಮ್ಮ. ನಾನೇ ಬೇಕು ಅಂತ ಇಲ್ಲಿ ಬಂದೆ. ನನ್ನ ಮಗ ಚಿನ್ನದಂಥವನು. ಹೆತ್ತವ್ರಿಗೆಲ್ಲ ಅವ್ರ ಮಕ್ಕಳು ಚಿನ್ನಾನೇ. ಆದ್ರೆ ಕೈನಲ್ಲಿ ಶಕ್ತಿ ಕಳ್ಕೋತೀವಿ ನೋಡು, ಆಗ ಗೊತ್ತಾಗತ್ತೆ ಅದು ಬಂಗಾರನೋ ಕಾಗೆ ಬಂಗಾರನೋ ಅಂತ. ಇಲ್ಲ, ನನ್ನ ಮಗ ಅಪ್ಪಟ ಬಂಗಾರ. ಅದಕ್ಕೆ ಹೇಳೋದು, ಹೆತ್ತೋರ್ ಮನ್ಸು ಭಾರಿ ಒಳ್ಳೇದು ಅಂತ. ಮನೆಯಿಂದ ಕಳ್ಸಿರೋ ನಿಮ್ಮ ಮಗನ್ನೇ ಕ್ಷಮಿಸಿ ಬಂಗಾರ ಅಂತಿರಲ್ಲ. ಪಾಪ, ನಿಮ್ಗೆ ಈ ಗತಿ ಬರಬಾರ್ದಾಗಿತ್ತು. ಇನ್ಮೇಲೆ ಇಲ್ಲಿ ನಿನ್ಗೊಂದು ಹೊಸ ಜಗತ್ತು ಶುರುವಾಗುತ್ತೆ. ನಾವೇ ನಿನ್ನ ಫ್ರೆಂಡ್ಸು. ಪಾಪ ನಾನು ಅಲ್ಲಿಲ್ಲದೆ ಅವ್ರು ಏನು ಅನ್ಕೊಳ್ತಾರೋ ಏನೋ, ಅವ್ರು ಹೇಗಿರ್ತಾರೋ ಏನೋ ಅಂತ ನೊಂದ್ಕೋಬೇಡ. ಅವರು ಭಾಳ ಖುಷಿಯಾಗೇ ಇರ್ತಾರೆ. ಯಾಕೆ ಅಂದರೆ ನಿನ್ನ ಜವಾಬ್ದಾರಿ ತಪ್ಪಲ್ಲ. ಅದಕ್ಕೆ ನಾವು ಮನೇಲಿ ಇದ್ದಷ್ಟು ದಿವಸನೂ ಅವ್ರ ಮನ್ಸಲ್ಲಿ ಏನ್ ಓಡ್ತಾ ಇರುತ್ತೆ ಗೊತ್ತಾ? ಇವ್ರ ಶಕ್ತಿ ಹೋದ್ಮೇಲೆ ಇವ್ರ ಹಿಂದೆ ಮುಂದೆ ಕೆಲಸ ಗಿಲ್ಸ ಎಲ್ಲ ನಾವೇ ಮಾಡಬೇಕು. ಇವ್ರ ಸತ್ ಮೇಲೆ ಕರ್ಮನೂ ನಾವೇ ಮಾಡಬೇಕು. ಅದ್ರ ಬದಲು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರೆ ನಾವು ಸಂತೋಷವಾಗಿರ್ಬೋದಲ್ಲ ಅಂತ ಖುಷಿಯಾಗಿರ್ತಾರೆ. ಇಲ್ಲ ತಾಯಿ, ಇಲ್ಲ. ನನ್ನ ಮಗನಿಗೆ ನಾನು ಭಾರ ಆಗಬಾರ್ದು ಅಂತ ನಾನಾಗೆ ಇಲ್ಲಿ ಬಂದೆ. ನಮ್ಮನೆಯವರು ಯಾರು ಖಂಡಿತ ಇಂಥ ಆಲೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಹಾಗಲ್ಲಪ್ಪ, ಇದು ನೀನು ಒಳ್ಳೆ ಗುಣ. ನಾವು ದುಡ್ಕೊಂಡಿರೋ ದಿವಸನೇ ನಮಗೆ ಒಂದು ಬೆಲೆ. ಪೆನ್ಷನ್ ಅದು ಇದು ಅಂತ ಏನಾದ್ರು ಬರ್ತಾ ಇದ್ರೆ ಮನೆಯವ್ರು ಅಲ್ಪ ಸ್ವಲ್ಪ ಮಾತಾಡಿಸ್ತಾರೆ. ಅದು ಇಲ್ಲ ಖಾಲಿ ಕೈ ಅಂದ್ಬಿಟ್ರೆ ನಾವು ಯಾರಿಗೂ ಬೇಕಾಗೋದೇ ಇಲ್ಲ. ಮನೇಲಿ ವಯಸ್ಸಾದವ್ರು ಇದ್ದಾಗ ಅವ್ರೇನಾದ್ರು ಹೊರಗಡೆ ಹೋದಾಗ ಮೊಮ್ಮಕ್ಕಳನ್ನ ನೋಡ್ಕೋಬೇಕು. ಅದೇ ಅವ್ರು ವಾಪಸ್ ಬಂದ್ಮೇಲೆ ಅಜ್ಜಿ ತಾತ ಅಂತ ಕರೀಲೂಬಾರ್ದು, ಹತ್ರನೂ ಬರಬಾರ್ದು. ವಿಷ್ಣುದು 10 ಅವತಾರ ಅಂತ ಹೇಳ್ತಾರೆ. ಆದರೆ ವಯಸ್ಸಾದ ನಮ್ಮದು ನಾನಾ ಅವತಾರ. ಮನೆನ ನಾವು ನೋಡ್ಕೋಬೇಕು, ಮನೇಲಿರೋ ಮೊಮ್ಮಕ್ಕಳನ್ನ ಕೂಡ ನಾವು ನೋಡ್ಕೋಬೇಕು. ಸ್ಕೂಲ್ಗೆ ಹೋಗಿರೋ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು. ಇನ್ನು ತರಕಾರಿ ದಿನಸಿ ತರೋದಕ್ಕೆ ಅಂಗಡಿಗೆ ಹೋಗ್ಬೇಕು. ಕಡೆಗೆ ಅಕ್ಕಿಲಿರೋ ಕಲ್ಲು ಕೂಡ ನಾವೇ ಆಯ್ತು ಕೊಡಬೇಕು.
ಅದಕ್ಕೆ ನಾನು ಹೇಳಿದ್ದು ನಮ್ದು ನಾನಾ ಅವತಾರ ಅಂತ. ಅದೆಲ್ಲ ಏನು ತಪ್ಪಲ್ಲ ಬಿಡಿ, ಮನೆ ಕೆಲಸ ನಾವು ಮಾಡೋಣ. ಆದ್ರೆ ಪ್ರೀತಿ ಇಲ್ಲದೆ ಇದ್ಮೇಲೆ ಬಂಗಾರದ ತಟ್ಟೆಯಲ್ಲಿ ಊಟ ಕೊಟ್ಟರು ಗಂಟ್ಲಲ್ಲಿ ಇಳಿಬೇಕಲ್ಲ. ಇಲ್ಲಮ್ಮ, ಇಲ್ಲ. ನನ್ನ ಮಗ ಯಾವತ್ತೂ ಹಾಗೆ ಮಾಡಿಲ್ಲ. ಒಂದು ದಿನಾನು ನನಗೆ ಎದುರುತ್ತರ ಕೊಟ್ಟಿಲ್ಲ. ಮನೆಯಲ್ಲಿ ಏನೇ ಒಂದು ನಿರ್ಧಾರ ತಗೊಂಡ್ರು ನಾನು ಕೇಳಿದ್ರೆ ಮಾಡ್ತಿರ್ಲಿಲ್ಲಮ್ಮ. ಅಷ್ಟೇ ಅಲ್ಲ, 24 ಗಂಟೆ ನನ್ನ ಮೊಮ್ಮಕ್ಕಳು ನನ್ನ ಜೊತೆನೇ ಆಡ್ಕೊಂಡಿರ್ತಿದ್ರಮ್ಮ. ನಾನೊಂದು ಲೋಟ ಎತ್ತಿಡ್ತೀನಿ ಅಂದ್ರು